ಆ ಹಾಡನ್ನು ನೀವು ಮೆಚ್ಚಿಕೊಂಡಿದ್ದೀರಾ ಅಂದರೆ ಅದು ನನ್ನ ಭಾಗ್ಯ. ಅದಿರಲಿ, ನನಗೆ ಆಟೋಗ್ರಾಫ್ ಕೊಡ್ತೀರಾ? ಆಟೋಗ್ರಾಫ್ ಕೊಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ನಿಮ್ಮ ಬಗ್ಗೆ ನಿಮ್ಗೆ ಹಾಗನ್ಸಿರ್ಬೋದು, ಆದ್ರೆ ನಿಮ್ಮ ಅಭಿಮಾನಿಯಾಗಿ ನಾನ್ ಕೇಳ್ತಾ ಇದ್ದೀನಿ, ದಯವಿಟ್ಟು ಕೊಡಿ. ಸರಿ, ಇಷ್ಟೊಂದು ಅಭಿಮಾನದಿಂದ ಕೇಳ್ತಾ ಇದ್ದೀರಾ ಅಂದರೆ ತಗೊಳ್ಳಿ. ಸರಿ, ನಾ ಬಂದ ಕೆಲಸ ಮುಗಿಯಿತಲ್ಲ, ನಾನಿನ್ನು ಬರ್ತೇನೆ. ನಿಂತ್ಕೊಳ್ಳಿ, ನಾನ್ ತಂದ್ರ ಕೆಲಸ ಇನ್ನು ಮುಗಿದೇ ಇಲ್ಲ. ಅಂದರೆ ನಿಮ್ಮ ಮಾತಿನ ಅರ್ಥ ನನಗೆ ಆಗಲಿಲ್ಲ. ನೋಡಿ, ನನ್ನ ಹೆಸರು ಕಾವೇರಿ ಅಂತ. ನಿಮ್ಮ ಹಾಡು ನಿಮ್ಮ ಸಾಹಿತ್ಯ ಕಂಡು ನಾನು ನನ್ನನ್ನು ಏನು ಮಾಡಬೇಕಾ ಅಂತ ಅಂತಿದ್ದೀರಾ? ಏನಿಲ್ಲ, ನಾನು ನಿಮ್ಮ ಮನ್ಸಲ್ಲಿ ಪಿಚ್ಚಿರುವೆ ಅಷ್ಟೇ ಅಲ್ಲ, ಮನ್ಸಲ್ಲಿ ಪ್ರೀತಿಸ್ತಾ ಇರುವೆ ಕೂಡ. ಅದಕ್ಕೆ ನೀವು ಒಪ್ಕೋಬೇಕು. ನೋಡಿ ಕಾವೇರಿಯವರೇ, ನಾನು ಈಗಿರುವ ಪರಿಸ್ಥಿತಿಯಲ್ಲಿ ಪ್ರೀತಿ ಪ್ರೇಮ ಅಂತ ಕನಸು ಕಾಣುವ ಸ್ಥಿತಿಯಲ್ಲಿ ಇಲ್ಲ. ಅದನ್ನು ಬಿಟ್ಟು ಬೇರೆ ಏನಾದರೂ ಇದ್ದರೆ ಮಾತನಾಡಿ. ನೋಡಿ, ಬೇಕಿರೋ ವಿಷಯವನ್ನು ಬಿಟ್ಟು ಬೇಡವಾದ ವಿಷಯ ಮಾತಾಡೋದಕ್ಕೇನಿದೆ? ಯಾಕೆ ನಾನು ಸೌಂದರ್ಯ ಅಲ್ಲವೇ? ಈ ನನ್ನ ಸೌಂದರ್ಯ ನಿಮ್ಗೆ ಇಷ್ಟ ಆಗಿಲ್ಲವೇ? ಕಾವೇರಿ, ಬರೀ ನಿಮ್ಮ ಸೌಂದರ್ಯದಿಂದ ಸಂಸಾರವೆಂಬ ಸಾಗರವನ್ನು ದಾಟಲು ಸಾಧ್ಯವಿಲ್ಲ ಕಾವೇರಿ. ನಾನು ಯಾರು ಗೊತ್ತಾ? MLA ಧನರಾಜವರ ಮಗಳು. ನಾನು ಇಷ್ಟಪಟ್ಟರೆ ಸಾಕು, ಊರು ಜನರೆಲ್ಲ ನನ್ನ ಹಿಂದೆ ಬೀಳ್ತಾರೆ. ಅದನ್ನೆಲ್ಲ ಬಿಟ್ಟು ನಾನು ನಿಮ್ಮನ್ನು ಇಷ್ಟಪಟ್ಟಿದ್ದು ಯಾಕೆ ಗೊತ್ತಾ? ನೋಡಿ ಕಾವೇರಿ ಅವರೇ, ಎತ್ತನ ಮಾಮರ ಎತ್ತನ ಕೋಗಿಲೆ, ಎತ್ತ ನಿಂದೆತ್ತ ಸಂಬಂಧವಯ್ಯ. ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಿನ ಉಪ್ಪು, ಎತ್ತ ನಿಂದೆತ್ತ ಸಂಬಂಧವಯ್ಯ. ಹಾಗೆ ನನಗೂ ನಿಮಗೂ ಎತ್ತ ನಿಂದೆತ್ತ ಸಂಬಂಧವಯ್ಯ. ಕಾವೇರಿ ಅವರೇ, ಈಗ ಪರಿಸ್ಥಿತಿಯನ್ನು ನೋಡಿದರೆ ತಿರುಕನೊಬ್ಬ ರಾಜನಾದ ಕನಸು ಕಂಡಂತಾಗುತ್ತದೆ ನನ್ನ ಪಾಡು. ನಾನೆಲ್ಲಿ, ನೀವೆಲ್ಲಿ? ರಾಜು, ನಿಮ್ಮ ಮಾತು ನಿಜವಾಗಿದೆ, ಆದ್ರೆ ಅದು ಇವತ್ತು ನಿನ್ನೆಯಿಂದ ನಡೆದುಕೊಂಡು ಬಂದಿಲ್ಲ, ತಲಾಂತರ ನಡೆದುಕೊಂಡು ಬಂದಿದೆ. ರಾಜ ಸೇವಕಿನ ಇಷ್ಟಪಡೋದು, ಸೇವಕ ರಾಜನನ್ನು ಇಷ್ಟಪಡೋದು, ಇದು ನಡೆದಿಲ್ಲವೇ? ಅದೇ ರೀತಿ ನಾನು ಕೂಡ ನಿಮ್ಮನ್ನು ಇಷ್ಟಪಟ್ಟಿದ್ದೇನೆ. ಕಾವೇರಿ ಅವರೇ, ನೀವು ಇಷ್ಟಪಟ್ಟರೆ ಮುಗಿಯಿತಾ? ಹೇಳಿ ಕೇಳಿ ನೀವು ರಾಜಕೀಯದವರು, ಯಾವಾಗ ಬಣ್ಣ ಬದಲಾಯಿಸ್ತಾರ ಅನ್ನೋದು ಗೊತ್ತಿಲ್ಲ. ಮೇಲಾಗಿ ನಿಮ್ಮ ತಂದೆಯವರು ಈ ನಾಡಿನ ಅಗರ್ಭ ಶ್ರೀಮಂತರು. ನನ್ನ ಬಡತನದ ಜೀವನದಲ್ಲಿ ಬಂದು ಅದೇನು ಸುಖ ಕಾಣ್ತೀರಾ? ಇದಕ್ಕೆಲ್ಲ ನಮ್ಮಣ್ಣ ಒಪ್ಪಬೇಕು. ನಮ್ಮಣ್ಣ ಹಾಕಿದ ಗೆರೆಯನ್ನು ದಾಟಿದರೆ ನನ್ನ ಜಾಯಮಾನದಲ್ಲೇ ಇಲ್ಲ. ಅದರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ, ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ನೋಡಿ ಕಾವೇರಿ ಅವರೇ, ನನ್ನ ಮಾತಿನ್ನು ಮುಗುದಿಲ್ಲ. ನೀವು ಶ್ರೀಮಂತರು, ನಾವು ಬಡವರು. ಒಂದರ್ಥದಲ್ಲಿ ಹೇಳುವುದಾದರೆ ಎಣ್ಣೆ ಸೀಗೆಕಾಯಿ ಇದ್ದ ಹಾಗೆ. ಸುಮ್ಮನೆ ಕನಸು ಕಾಣದೆ ಹೊರಟು ಹೋಗಿ ಇಲ್ಲಿಂದ. ಅಂದ್ರೆ ನಾನು ಶ್ರೀಮಂತಳು ಅಂತ ನೀವು ನನ್ನನ್ನು ಒಪ್ಪಿಕೊಳ್ತಿಲ್ಲ ತಾನಿ? ಆಗ್ಲಿ, ಇವತ್ತೇ ಈಗಲೇ ನನ್ನ ಶ್ರೀಮಂತಿಗೆ ಎಲ್ಲ ಬಿಟ್ಟು ನಿಮ್ಮೊಂದಿಗೆ ಬರ್ತೀನಿ. ಈಗಾದ್ರೂ ಒಪ್ಕೊಳ್ತೀರಾ? ಇದು ಕೂಡ ನನಗೆ ಇಷ್ಟವಿಲ್ಲ ಕಾವೇರಿ. ನಿಮ್ಮ ತಂದೆಯವರ ಒಪ್ಪಿಗೆ ಬೇಕು. ಅವರನ್ನು ಎದುರು ಹಾಕಿಕೊಂಡು ಬದುಕುವುದು ಈ ಸಮಾಜದಲ್ಲಿ ನನಗೂ ಇಷ್ಟವಿಲ್ಲ. ನೋಡಿ, ನಾನು ಇಷ್ಟಪಟ್ಟಿದ್ದು ನನ್ನ ತಂದೆ ಯಾವತ್ತೂ ಇಲ್ಲಂತ ಹೇಳುದಿಲ್ಲ, ನನಗೆ ಪೂರ್ಣ ಸ್ವತಂತ್ರ ಕೊಟ್ಟಿದ್ದಾರೆ. ಸರಿ, ಹಾಗಾದರೆ ಇದೇ ಸಮಯದಲ್ಲಿ ಹಾಡಿ ಕುಣಿಯೋಣ.